ಪಟ್ಟಣಪುರ 1, ಗಾಂಧಿನಗರ, ಮಲ್ಲೇಶ್ವರ, ಚಾಮರಾಜಪೇಟೆ 1, ಬೆಂಗಳೂರು ದಕ್ಷಿಣ, ಬೊಮ್ಮನಹಳ್ಳಿ 1, ಬಿಟಿಎಂ ಲೆವೆಲ್, ಜಯನಗರ, ಪದ್ಮನಾಭನಗರ 1. ಈ ರೀತಿ ನಾವು 3 ಕ್ಷೇತ್ರ, 2 ಕ್ಷೇತ್ರ ಜನಸಂಖ್ಯೆ ಆಧಾರದ ಮೇಲೆ ಜನರ ಸಮಸ್ಯೆ, ಕೆಎಸ್ಆರ್ಟಿಸಿ ಇರ್ಬೋದು, ಬೆಸ್ಕಾಂ ಇರ್ಬೋದು, ಕಾರ್ಪೊರೇಷನ್, ಬಿಡಿಎ, ಬಿಬಿಎಂಪಿ ಮತ್ತು ನಮ್ಮ 5 ಗ್ಯಾರಂಟಿಗಳು ಎಲ್ಲ ಕೂಡ ಯಾವುದೇ ಸಮಸ್ಯೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಖಾತೆಗಳ ವಿಚಾರ ಇರ್ಬೋದು, ಯಾವುದೇ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರದ ವಾಸಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅವರ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ಎಲ್ಲ ನಾಗರಿಕರನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ. ಮಾಧ್ಯಮದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಟಿವಿಗೂ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಎಲ್ಲರೂ ಕೂಡ ಅವರು ಬಂದು ನಮ್ಮ ಹತ್ರ ಸುಮಾರು 100 ಜನ ಬಂದು ಬೆಳಗ್ಗೆ ಸಾಯಂಕಾಲ ಅರ್ಜಿ ಇಟ್ಕೊಂಡು ಬಂದು ನನ್ನ ಹತ್ರ, ಚೀಫ್ ಮಿನಿಸ್ಟರ್ ಹತ್ರ, ಮಿನಿಸ್ಟರ್ ಹತ್ರ ಸುತ್ತಾ ಇರ್ತಾರೆ. ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಅಂತೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ. ಜನರ ಸೇವೆಗೆ ಸಹಕಾರ ಇರಲಿ ಅಂತ ಹೇಳಿ ನಾವು ನಮ್ಮ ಮನೆ ಬಾಗಿಲಿಗೆ ಬಂದು ಹುಡ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಬೆಂಗಳೂರು ನಗರದಲ್ಲಿ ರೂಪಿಸಿದ್ದೇವೆ. ಈಗಾಗಲೇ ಜಿಲ್ಲೆಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ಶಾಸಕರಿಗೆ ಸರ್ಕಾರ ಆದೇಶ ಕೊಟ್ಟಿದೆ. ನಾನು ನನ್ನ ಕನಕಪುರದಲ್ಲಿ ಮಾಡಿದ್ದೇನೆ, ಆನೇಕಲ್ಲೂ ಮಾಡ್ಕೊಂಡು ಬಂದಿದ್ದೇನೆ. ಆ ರೀತಿ ಬೆಂಗಳೂರು ನಗರದಲ್ಲೂ ಕೂಡ ನಾವು ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರೆಲ್ಲ ಕೂಡ ತಿಳಿಸಿದ್ದೇವೆ. ಎಲ್ಲರೂ ಕೂಡ ಇದಕ್ಕೆ ಪಾಲ್ಗೊಂಡು ನಮ್ಮೆಲ್ಲ ನಾಗರಿಕರೆಲ್ಲ ಕೂಡ ಇದನ್ನು ಉಪಯೋಗಿಸಿಕೊಳ್ಳಿ, ಸಾರ್ವಜನಿಕರು ಉಪಯೋಗಿಸಿಕೊಳ್ಳಿ ಅಂತ ಹೇಳಿ ಎಲ್ಲರೂ ಕೂಡ ನಾವು ಆಹ್ವಾನಿಸಿದ್ದೇವೆ. ಸರ್, ಮರ್ಚ್ ಮಾಡಿದಿರಲ್ಲ, ಏರಿಯಾಗಳು ಬಹಳನೇ ದೂರ ಆಯ್ತು ಸರ್. ಈಗ ದಕ್ಷಿಣ ಇರ್ಬೋದು, ಹಾಗೆ ಬೊಮ್ಮನಹಳ್ಳಿ ಕ್ಲಬ್ ಮಾಡಿದ್ವಿ. ಪಕ್ಕಪಕ್ಕದಲ್ಲಿ 3 ಕ್ಷೇತ್ರ, 2 ಕ್ಷೇತ್ರ, 1 ಕ್ಷೇತ್ರ ಅಂತ ನಾವು ಕ್ಲಬ್ ಮಾಡಿದ್ವಿ. ಜಾಸ್ತಿ ಇರೋದಿಲ್ಲ, ಸೆಂಟ್ರಲ್ ಪ್ಲೇಸ್ ಮಾಡಿದೀವಿ. ಈಗ ಬೆಂಗಳೂರು ನಗರದಲ್ಲಿ ಒಂದ್ ಕಡೆ ಮಾಡೋದು ಬೇಡ ಅಂತ ಹೇಳಿ ಅದಕ್ಕೆ ಡಿವೈಡ್ ಮಾಡಿದ್ವಿ. ಇದು ಕಂಪ್ಲೀಟ್ ಇಡೀ ಟೀಮ್ 100 ಜನ ಆಫೀಸರ್ಸ್ ಇರುತ್ತಾರೆ. ಒಬ್ರು ಇಬ್ಬರಲ್ಲ, ಆಫೀಸ್ ಇಡೀ ಎಂಟೈರ್ ನಮ್ಮ ಟೀಮೇ ಕಾಂಪ್ಲೆಕ್ಸ್ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಕಾರ್ಪೊರೇಷನ್ ಕಾರ್ಯಕರ್ತರು, ಇವರು ನೌಕರರು, ಯಾರು ನಮ್ಮ ಇಲಾಖೆಗೆ ಸಂಬಂಧಪಟ್ಟವರೆಲ್ಲ ಕೂಡ ಪಾಂಪ್ಲೆಟ್ಗಳನ್ನು ತಿಳಿಸ್ತಾರೆ. ಎಲ್ಲಿ ಕಾರ್ಯಕ್ರಮ ನಡೀತದೆ ಅಂತ ಹೇಳಿ ನಾವು ಯಾವ ಎಂಟ್ರಿ ಮಾಡಿದ್ದೀವಿ, ಯಾವ ಗ್ರೌಂಡ್ ಅಲ್ಲಿ ಅಂತೇಳಿ ಆದಷ್ಟು ಗ್ರೌಂಡ್ ಗಳಲ್ಲೇ ಮಾಡ್ತಾ ಇದ್ದೀವಿ. ಸಮುದಾಯ ಭವನಕ್ಕಿಂತ ಆಮೇಲೆ ಮಧ್ಯಾಹ್ನದ ಹೊತ್ತು ಅವರಿಗೆ ಊಟ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ. ಬಸ್ ಮಾಡೋದಕ್ಕೆ ಯೋಚನೆ ಮಾಡಿದ್ದು. ಬಸ್ಸು ಮೊನ್ನೆ ಸಿಎಂ ಕಾರ್ಯಕ್ರಮದಲ್ಲಿ ಬಸ್ ಹೋಗೋದೇ ಆಗಿರಲಿಲ್ಲ. ಅದಕ್ಕೆ ಅವರ ಗಾಡಿಗೆ ಅವ್ರಿಗೆ ಏನೇ ಸಮಸ್ಯೆ ಇದೆ ಅವ್ರು ಬರ್ತಾರೆ. ಬಸ್ ಎಲ್ಲಿಂದ ಕಟ್ಕೊಳ್ಳೋದು, ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಆಗೋದು, ಅದನ್ನ ಸಮಸ್ಯೆ ಇದೆ. ಅದಕ್ಕೋಸ್ಕರ ಪ್ರೋಸೆಸ್ ಹೇಗಿರುತ್ತೆ ಸರ್? ಜನತಾ ದರ್ಶನ ತರನೇ ಬರ್ತಾರೆ. ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ, ಎಂಡಾರ್ಸ್ಮೆಂಟ್ ಮಾಡ್ಕೊಡ್ತೀವಿ. ನಮ್ಮನ್ನು ಕೂಡ ಬಂದು ಭೇಟಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ನಮಗೂ ಅರ್ಜಿ ಕೊಡಕ್ಕೆ ಅವಕಾಶ ಇರ್ತದೆ. ಅಲ್ಲಿ ಬಂದು ರಿಜಿಸ್ಟರ್ ಮಾಡ್ತಾರೆ, ಅವ್ರು ಒಂದು ಎಂಡಾರ್ಸ್ಮೆಂಟ್ ಕೊಡ್ತೀವಿ, ಆಮೇಲೆ ಅದನ್ನ ಪ್ರೋಸೆಸ್ ಮಾಡ್ತೀವಿ. ದೂರಗಳಿದ್ರು ಕೂಡ ರಿಸೀವ್ ಮಾಡ್ತೀವಿ, ಯಾವುದೇ ದೂರ ಇದ್ರು ರಿಸೀವ್ ಮಾಡ್ತೀವಿ. ಪೊಲೀಸು ಮಾಡ್ತೀವಿ, ರೆವಿನ್ಯೂ ಮಾಡ್ತೀವಿ, ಬಿಬಿಎಂಪಿ ಮಾಡ್ತೀವಿ, ಬೆಸ್ಕಾಂ ಬಿಲ್ಡಿಂಗ್ ವೈಲೇಷನ್ಸ್ ಆ ತರದ್ದೆಲ್ಲ ನಾವು ನೋಡ್ತೀವಿ. ವಾಟ್ ಎವರ್ ಇಸ್ ದೇರ್ ಅಲ್ಲೇ ಆಕ್ಷನ್ ಏನಾದ್ರು ಆಗುವಂತದ್ದು, ಅಲ್ಲೇ ಆಕ್ಷನ್ ಎಲ್ಲ ಮಾಡಕ್ಕಾಗಲ್ಲ. ಲೀಗಲ್ ಆಗಿ ನಾವು ನೋಡ್ಬೇಕು, ಲೀಗಲ್ ಆಗಿ ನೋಡ್ಬೇಕು. ವೈಲೇಷನ್ ಇತ್ತು ಅಂದ್ರೆ ಅವೆಲ್ಲ ಕಂಪ್ಲೀಟ್ ಮಾಡ ಅಂತ ಒಬ್ರ ಮೇಲೆ ಒಬ್ರು ದ್ವೇಷ ಮಾಡ್ಕೊಳ್ಳೋದಲ್ಲ. ಇದು ದ್ವೇಷ ಈಗ ಇವರೆಲ್ಲ ಡಿಕ್ಲೇರ್ ಮಾಡ್ಕೊಳ್ಳಿ, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಎಲ್ಲ ಡಿಕ್ಲೇರ್ ಮಾಡ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದು. ಈಗೆಲ್ಲ ಎಲ್ಲ ಡಾಕ್ಯುಮೆಂಟ್ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಎರಡನೇದು, ಪ್ರತಿ ಮನೆನೂ ಈಗಾಗಲೇ ಕಂಪ್ಲೀಟ್ ಕೆಲವು ನಮ್ದೇ ಆದಂತ ಒಂದು ಪದ್ಧತಿಯಲ್ಲಿ ಅಳತೆ ಆಗ್ತಾ ಇದೆ. ಸೊ ಯಾರನ್ನ ಟ್ಯಾಕ್ಸ್ ಕಟ್ಟಬೇಕು, ಆ ಟ್ಯಾಕ್ಸ್ ಅನ್ನು ಮುಂದೆ ಕಟ್ಟಲೇಬೇಕು.